ಸ್ನೇಹಿತರೆ, ನೀವು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ಈ ಪಾಠನ ಕಲೀಲೇಬೇಕು. ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ, ಫ್ಲೂಯೆಂಟಾಗಿ ಅಂದರೆ ಸರಾಗವಾಗಿ, ಏನು ಸ್ಟಕ್ ಆಗ್ದಂಗೆ ಪ್ರಾಪರ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇಲ್ದೇ ನೀವು ಇಂಗ್ಲೀಷ್ ಮಾತಾಡಬೇಕು ಅಂತಿದ್ದೀರಾ, ಖಂಡಿತ ನೀವು ಈ ಪಾಠನ ಕಲೀಲೇಬೇಕು. ಏನಿದು ಅಂಥದ್ದೇನಿದೆ ಈ ಪಾಠದಲ್ಲಿ ಅಂತ ನೋಡಿ. ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲುಕ್ ಅನ್ನೋ ಒಂದೇ ಒಂದು ಪದ ಇದೆ ಇಲ್ಲಿ. ಲುಕ್ ಅನ್ನೋ ಪದಕ್ಕೆ ಇಷ್ಟೆಲ್ಲ ಪದಗಳನ್ನು ಕೂಡಿಸಿ ಒಂದು ಡಿಫ್ರೆಂಟ್ ಮೀನಿಂಗ್ ಬರುತ್ತೆ ಅದರದ್ದು. ಲುಕ್ ಅಂದರೆ ಏನು? ನೋಡು ಅಂತ ಅರ್ಥ ಅಲ್ವಾ. ಲುಕ್ ಆಫ್ಟರ್ ಅಂದರೆ ಆನಂತರ ನೋಡು ಅಂತನಾ? ಅಲ್ಲ. ಇಂಗ್ಲೀಷಲ್ಲಿ ಈ ಥರದ್ದು ಬಹಳ ಪದಗಳಿದ್ದಾವೆ. ಸೊ ಲುಕ್ ಆಫ್ಟರ್, ಲುಕ್ ಬ್ಯಾಕ್ ಆನ್, ಲುಕ್ ಡೌನ್ ಆನ್, ಲುಕ್ ಫಾರ್, ಲುಕ್ ಫಾರ್ವರ್ಡ್, ಲುಕ್ ಇನ್ ಆನ್. ಸೊ ಈ ಥರದ್ದೆಲ್ಲ ಪದಗಳಿಗೆ ನಾವು ಫ್ರೇಸಲ್ ವರ್ಬ್ಸ್ ಅಂತ ಹೇಳ್ತೀವಿ. ಫ್ರೇಸಲ್ ವರ್ಬ್ಸ್ ಅಂದರೆ ಒಂದು ವರ್ಬ್ ಇರುತ್ತೆ. ವರ್ಬ್ ಅಂದರೆ ಆ್ಯಕ್ಷನ್, ಕ್ರಿಯೆ. ಅದರ ಜೊತೆಗೆ ಇನ್ನೊಂದು ಪ್ರೆಪೊಸಿಷನ್ ಇರುತ್ತೆ. ಪ್ರೆಪೊಸಿಷನ್ ಯಾವುದು? ಇನ್, ಆನ್, ಆಟ್, ಆಫ್ಟರ್, ಡೌನ್, ಅಂಡರ್, ಅಪಾನ್, ಅಬೌವ್, ಇವೆಲ್ಲ ಪ್ರೆಪೊಸಿಷನ್ಸ್ ಅಲ್ವಾ. ಸೊ ಇದನ್ನು ಬಳಸಿದಾಗ ಎಷ್ಟು ಸರಾಗವಾಗಿ ನಾವು ಮಾತಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ಸಪ್ರೇಟಾಗಿ ಮೀನಿಂಗು ಇರುತ್ತೆ, ಆಮೇಲೆ ಕೇಳಲಿಕ್ಕೂ ಚೆನ್ನಾಗಿರುತ್ತೆ. ಓಕೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫ್ರೇಸಲ್ ವರ್ಬ್ಸ್ ಬಗ್ಗೆ ಮಾತಾಡೋಣ. ಫ್ರೇಸಲ್ ವರ್ಬ್ಸ್ ಅಂದರೆ ಏನು, ಅದನ್ನು ಯಾವ ಥರ ಬಳಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಸೆಲ್ ಫೋನ್ಗೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಬಂದ ತಕ್ಷಣ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಓಕೆ. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಇಷ್ಟೊಂದು ಸೆಂಟೆನ್ಸ್ ಇದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಲೇಬೇಕು. ಅಂದರೆ ಮಾತ್ರ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಓಕೆ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ. ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್. ಈಗ ನೋಡಿ ಸ್ನೇಹಿತರೆ, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಇದನ್ನು ಓದೋಣ. ಲುಕ್ ಆಫ್ಟರ್ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಲುಕ್ ಆಫ್ಟರ್, ಇಲ್ಲಿ ನೋಡಿ ಎಕ್ಸಾಂಪಲ್ ಏನಿದೆ. ಮದರ್ ಲುಕ್ಸ್ ಆಫ್ಟರ್ ಹರ್ ಚಿಲ್ಡ್ರನ್. ಮದರ್ ಲುಕ್ಸ್ ಆಫ್ಟರ್ ಹರ್ ಚಿಲ್ಡ್ರನ್. ಲುಕ್ಸ್ ಆಫ್ಟರ್. ಇಲ್ಲಿ ನಾವು ಲುಕ್ ಅಂತ ತೊಗೊಂಡಿದ್ದೀವಿ, ಇಲ್ಲಿ ಲುಕ್ಸ್ ಅಂತ ತೊಗೊಂಡಿದ್ದೀವಿ. ಬಿಕಾಸ್ ಇಲ್ಲಿ ಮದರ್ ಈಸ್ ಥರ್ಡ್ ಪರ್ಸನ್. ಸೊ ಅದಕ್ಕೆ ಹಿ, ಶಿ, ಇಟ್ ಬಂದಾಗ ನಾವು ಎಸ್ ತೊಗೊಳ್ತೀವಿ ವರ್ಬ್ಗೆ. ರೈಟ್. ಸೊ ಲುಕ್ ಆಫ್ಟರ್, ಮದರ್ ಲುಕ್ಸ್ ಆಫ್ಟರ್ ಹರ್ ಚಿಲ್ಡ್ರನ್ ಅಂದರೆ ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳುತ್ತಾಳೆ. ಅಂದರೆ ಮಗುನ ನೋಡ್ಕೋತಾಳೆ ತಾಯಿ. ಈ ನೋಡಿಕೊಳ್ಳುತ್ತಾಳೆ ಅನ್ನೋದನ್ನು ಇಂಗ್ಲೀಷಲ್ಲಿ ನೋಡಿಕೊಳ್ಳು, ಕನ್ನಡದಲ್ಲೇ ನೋಡಿ, ನೋಡು ಮತ್ತು ಕೊಳ್ಳು ಎರಡೂ ಸೇರಿದೆ. ಹಾಗೇನೆ ಇಂಗ್ಲೀಷಲ್ಲಿ ಲುಕ್ ಆಫ್ಟರ್ ಅಂತ ಬರುತ್ತೆ. ಆಫ್ಟರ್ ಅಂದರೆ ನಂತರ ಅಂತಲ್ವಾ, ಮತ್ತೆ ಯಾಕೆ ಅದು ಕೊಳ್ಳು ಅಂತ ನಾವು ಸೇರಿಸ್ತೀವಿ. ಅದೇ ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗಿರೋ ವ್ಯತ್ಯಾಸ. ಸೊ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಇರುತ್ತೆ. ರೈಟ್. ಈಗ ಲುಕ್ ಆಫ್ಟರ್ ಅಂದರೆ ಮದರ್ ಲುಕ್ಸ್ ಆಫ್ಟರ್ ಹರ್ ಚಿಲ್ಡ್ರನ್. ಲುಕ್ ಆಫ್ಟರ್ ಅಂತ ಹೇಳಿದರೆ ನೋಡಿಕೊಳ್ಳು. ಮಗುವನ್ನು ಎಲ್ಲ ತಾಯಂದರು ನೋಡ್ಕೋತಾರೆ ಅಲ್ವಾ. ಅದಕ್ಕೆ ಲುಕ್ಕಿಂಗ್ ಆಫ್ಟರ್ ಅಥವಾ ಲುಕ್ಸ್ ಆಫ್ಟರ್ ಅಂತ ಹೇಳೋದು. ಸೊ ಇಲ್ಲಿ ಲುಕ್ಸ್ ಅನ್ನೋದನ್ನು ಲುಕಿಂಗ್ ಹಾಕ್ಬೋದು, ಲುಕ್ಡ್ ಇಡಿ ಹಾಕ್ಬೋದು. ಅದು ಯಾವ ಫಾರ್ಮಿಗೆ ಬೇಕಾದರೆ ಚೇಂಜ್ ಮಾಡ್ಬೋದು. ಪ್ರೆಸೆಂಟ್, ಪಾಸ್ಟ್, ಕಂಟಿನ್ಯೂಸ್. ಹೀ ಈಸ್ ಲುಕಿಂಗ್ ಆಫ್ಟರ್ ಮೈ ಚೈಲ್ಡ್ ಅಂತ ಹೇಳ್ಬೋದು. ಹೀ ಲುಕ್ಸ್ ಆಫ್ಟರ್ ಮೈ ಚೈಲ್ಡ್ ಅಂತಲೂ ಹೇಳ್ಬೋದು. ಓಕೆ. ಅದನ್ನು ಯಾವ ವರ್ಬಿಗೆ ಬೇಕಾದರೂ ಚೇಂಜ್ ಮಾಡ್ಬೋದು. ಬಟ್ ಈ ಆಫ್ಟರ್ ಅನ್ನೋದನ್ನು ಮಾತ್ರ ಚೇಂಜ್ ಮಾಡಲಿಕ್ಕಾಗಲ್ಲ. ಓಕೆ. ಲುಕ್ಕನ್ನು ಬೇಕಾದ್ರೆ ನೀವು ಯಾವ ಟೆನ್ಸಿಗೆ ಬೇಕಾದರೆ ಚೇಂಜ್ ಮಾಡ್ಬೋದು. ರೈಟ್. ನೆಕ್ಸ್ಟ್ ನೋಡೋಣ. ಲುಕ್ ಬ್ಯಾಕ್ ಆನ್. ಲುಕ್ ಬ್ಯಾಕ್ ಆನ್ ಅಂದರೆ ನಮ್ಮ ಪಾಸ್ಟ್, ಅಂದರೆ ನಮ್ಮ ಭೂತಕಾಲವನ್ನು ನಾವು ನೆನಪಿಸ್ಕೊಳ್ಳೋದು. ಭೂತಕಾಲವನ್ನು ಆಗ ಹೋಗಿರೋ ವಿಷಯಗಳನ್ನ ನಾವು ನೆನಪಿಸ್ಕೊಳ್ಳೋದು. ಅದಕ್ಕೆ ಲುಕ್ ಬ್ಯಾಕ್ ಆನ್. ಐ ಲುಕ್ಡ್ ಬ್ಯಾಕ್ ಇನ್ ಟು ಮೈ ಪಾಸ್ಟ್. ನನ್ನ ಭೂತಕಾಲವನ್ನು ನಾನು ಒಮ್ಮೆ ನೆನಪಿಸಿಕೊಂಡೆ. ನಾವು ತಿರುಗಿ ನೋಡಲಿಕ್ಕೆ ಆಗೋದಿಲ್ಲ ಅದನ್ನು, ಆದರೆ ನೆನಪಿಸ್ಕೊಳ್ಳೋದು. ಓಕೆ.
ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇನ್ ದೇರ್ ಓಲ್ಡ್ ಏಜ್, ಇದು ಓಲ್ಡ್ ಅಂತ, ಓಲ್ಡ್ ಏಜ್, OLD, in their old age, my parents look back into their life. In their old age, my parents look back on their life. ಅಂದರೆ ನಮ್ಮ ಪೇರೆಂಟ್ಸಿಗೆ ವಯಸ್ಸಾಯಿತು, ಅವರೇನು ಮಾಡ್ತಾರೆ, ಅವರು ಅವರ ಹಿಂದಿನ ಅಂದರೆ ಕಳೆದು ಹೋದ ಕಾಲಗಳನ್ನು ಅವರು ನೆನಪಿಸ್ಕೋತಾರೆ. ಲುಕ್ ಬ್ಯಾಕ್ ಆನ್ ಇಲ್ಲಿದೆ ನೋಡಿ, ಭೂತಕಾಲವನ್ನು ನೆನಪಿಸಿಕೊಳ್ಳುವುದು. ಓಕೆ, ನೆನಪಿಸಿಕೊಳ್ಳು, ಯಾವುದು, ಫಾಸ್ಟನ್ನು ನೆನಪಿಸಿಕೊಳ್ಳುವುದಕ್ಕೆ ಲುಕ್ ಬ್ಯಾಕ್ ಆನ್ ಅಂತ ಬರುತ್ತೆ. ಲುಕ್ ಬ್ಯಾಕ್ ಆನ್, ರೈಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಇನ್ನೊಂದು ನೋಡಿ, ಲುಕ್ ಡೌನ್ ಆನ್. ಬ್ಯಾಕ್ ಅಂದರೆ ಹಿಂದೆ, ಫಾಸ್ಟನ್ನು ನೋಡೋದು. ಲುಕ್ ಡೌನ್ ಅಂದರೆ ಅದು ಇನ್ನೊಂದು ಮೀನಿಂಗ್ ಕೊಡುತ್ತೆ. ಲುಕ್ ಡೌನ್ ಆನ್, ಇಫ್ ಯು ಆರ್ ಲುಕಿಂಗ್ ಸಮ್ ಒನ್ ಡೌನ್ ಆನ್, ಇಟ್ ಮೀನ್ಸ್ ದ್ಯಾಟ್ ನೀವು ಅವ್ರನ್ನ ಕೀಳರಿ ಮೇಲೆ ನೋಡ್ತಾ ಇದ್ದೀರಾ ಅಂತ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡೋಣ. ಹಿ ಈಸ್ ಆ್ಯರಗೆಂಟ್, ಹಿ ಲುಕ್ಸ್ ಡೌನ್ ಆನ್ ಪುವರ್ ಪೀಪಲ್. ಹಿ ಈಸ್ ಆ್ಯರಗೆಂಟ್. ಆ್ಯರಗೆಂಟ್ ಅಂದರೆ ಸ್ನೇಹಿತರೆ ಅಹಂಕಾರ, ತುಂಬ ಅಹಂಕಾರ ಇದೆ ಅವನಿಗೆ ಅಂತ ಹೇಳ್ತೀವಲ್ಲ. ಹಿ ಈಸ್ ಆ್ಯರಗೆಂಟ್, ಹಿ ಲುಕ್ಸ್ ಡೌನ್ ಆನ್ ಪುವರ್ ಪೀಪಲ್. ಅವನಿಗೆ ತುಂಬ ಅಹಂಕಾರ, ಅವನು ಬಡವ್ರನ್ನ ಕಂಡ್ರೆ ಅವನು ತುಂಬ ಕೀಳರಿ ಮೇಲೆ ನೋಡ್ತಾನೆ. ಸೊ ಲುಕ್ ಡೌನ್ ಆನ್ ಸಮ್ ಒನ್ ಅಂದರೆ ಒಬ್ಬರನ್ನ ಕೀಳರಿ ಮೇಲೆ ನೋಡುವುದು. ಸೊ ಅದಕ್ಕೆ ಲುಕಿಂಗ್ ಡೌನ್. ಹಿ ಲುಕ್ಸ್ ಡೌನ್ ಆನ್ ಸೇರಿಸ್ಬೇಕಲ್ಲಿ, ಕೀಳರಿಮೆಯಿಂದ ನೋಡು, ಕೀಳರಿಮೆಯಿಂದ ನೋಡೋದು. ಓಕೆ, ನಾವು ಈಗ ನೋಡಿ, ಲುಕ್ ಫಾರ್, ಇದು ಸಿಂಪಲ್ ಆಗಿದೆ. ಲುಕ್ ಫಾರ್ ಅಂದರೆ ಒಂದು ಎಕ್ಸಾಂಪಲ್ ನೋಡೋಣ. ಐ ಸ್ಪೆಂಟ್ ಆಲ್ ಡೇ ಲುಕಿಂಗ್ ಫಾರ್ ಮೈ ವಾಲೆಟ್. ಐ ಸ್ಪೆಂಟ್ ಆಲ್ ಡೇ ಲುಕಿಂಗ್ ಫಾರ್ ಮೈ ವಾಲೆಟ್. ವಾಲೆಟ್ ಅಂದರೆ ಪರ್ಸ್, ಮನಿ ಪರ್ಸ್ ಅಂತ ಹೇಳ್ತೀವಲ್ಲ, ಪರ್ಸಿಗೆ ನಾವು ವಾಲೆಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಐ ಸ್ಪೆಂಟ್ ಆಲ್ ಡೇ ಲುಕಿಂಗ್ ಫಾರ್ ಅಂದರೆ ಇಲ್ಲಿ ಹುಡುಕು. ಐ ಸ್ಪೆಂಟ್ ಆಲ್ ಡೇ ಲುಕಿಂಗ್ ಫಾರ್ ಮೈ ವಾಲೆಟ್ ಅಂದರೆ ಇಡೀ ದಿನ ನಾನು ನನ್ನ ಪರ್ಸ್ ಕಳೆದೋಗಿದೆಯಲ್ಲ ಅಂತ ಹುಡ್ಕೋದ್ರಲ್ಲೇ ನನ್ನ ದಿನಾನೇ ಕಳೆದೋಯ್ತು ಅಂತ ಹೇಳೋದನ್ನು ಐ ಸ್ಪೆಂಟ್ ಆಲ್ ಡೇ ಲುಕಿಂಗ್ ಫಾರ್ ಮೈ ವಾಲೆಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಲುಕ್ ಫಾರ್ವರ್ಡ್ ಅಂದರೆ ನಿರೀಕ್ಷೆ ಮಾಡೋದಕ್ಕೆ ಲುಕ್ ಫಾರ್ವರ್ಡ್ ಅಂತ ಹೇಳ್ತೀವಿ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಲಿವಿಂಗ್ ಇನ್ ಎ ನ್ಯೂ ಹೌಸ್. ಲುಕಿಂಗ್ ಫಾರ್ವರ್ಡ್ ಅಂದರೆ ನಿರೀಕ್ಷೆ ಮಾಡು. ಈ ಫ್ರೇಸಲ್ ವರ್ಬ್ಸನ್ನು ಕಲಿತ್ರೆ ಸ್ನೇಹಿತರೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಫ್ಲೂಯೆಂಟಾಗಿ ನೀವು ಮಾತಾಡ್ತೀರಾ, ಮತ್ತು ತುಂಬ ಜನ ಫ್ಲೂಯೆಂಟಾಗಿ ಮಾತಾಡೋರು ಇದನ್ನು ಬಳಸ್ತಾರೆ. ಸೊ ನಿಮಗೂ ಅದು ಅರ್ಥ ಆಗಬೇಕು, ಅವ್ರು ಹೇಳಬೇಕಾದ್ರೂ ನಿಮಗೂ ಅರ್ಥ ಆಗಬೇಕು ಅಲ್ವಾ. ನೀವು ಹೇಳದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರು ಹೇಳೋದು ಏನು ಹೇಳ್ತಿದ್ದಾರೆ. ಲುಕಿಂಗ್ ಫಾರ್ವರ್ಡ್ ಅಂದ್ರೇನು, ಲುಕಿಂಗ್ ಫಾರ್ ಅಂದ್ರೇನು, ಲುಕ್ ಡೌನ್ ಆನ್ ಅಂದ್ರೇನು, ಆ್ಯಂಡ್ ಲುಕ್ ಬ್ಯಾಕ್ ಆನ್ ಅಂದ್ರೇನು, ಈ ಥರ ಯಾರೋ ನಿಮಗೆ ಹೇಳಿದಾಗ ಅಟ್ಲೀಸ್ಟ್ ನಿಮಗೆ ಅರ್ಥ ಆಗಬೇಕಲ್ವಾ. ನೀವು ಇದನ್ನು ಬಳಸಿದ್ರೆ ನಿಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗುತ್ತೆ, ಸೂಪರಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹೇಳ್ತಾರೆ. ಈಸಿನೂ ಆಗುತ್ತೆ ನಿಮಗೆ ಮಾತಾಡಲಿಕ್ಕೆ. ಕೆಲವುದನ್ನೆಲ್ಲ ಫ್ರೇಸಲ್ ವರ್ಬ್ಸನ್ನು ಬಳಸೇನೆ ನಾವು ಈಸಿಯಾಗಿ ಕನ್ವೆ ಮಾಡ್ಬೋದು. ಓಕೆ, ಕೆಲವು ಸಲ ನಮಗೆ ಹೇಳಲಿಕ್ಕೆ ಆಗ್ತಾರೆ, ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಆಗ್ತಾ ಇರಲ್ಲ, ಆವಾಗ ಫ್ರೇಸಲ್ ವರ್ಬ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಡೈರೆಕ್ಟ್ ಎರಡೇ ಪದ ಆ ಸೆಂಟೆನ್ಸ್ದು ಮೀನಿಂಗೇ ಚೇಂಜ್ ಮಾಡುತ್ತೆ. ನೀವೇನು ಕನ್ವೆ ಮಾಡಬೇಕು ಅಂತಿರ್ತೀರ ಅದು ಈಸಿಯಾಗಿ ಕನ್ವೆ ಮಾಡ್ಬೋದು. ಸೊ ದ್ಯಾಟ್ ಈಸ್ ಬೆನಿಫಿಟ್ ಆಫ್ ದಿಸ್ ಫ್ರೇಸಲ್ ವರ್ಬ್. ಓಕೆ, ಸೊ ಅಡ್ವಾನ್ಸ್ ಲೆವೆಲಲ್ಲಿ ಇದು ನೀವು ಕಲೀಲೇಬೇಕು, ರೈಟ್. ಓಕೆ, ಇಲ್ಲಿ ನೋಡಿ, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಲಿವಿಂಗ್ ಇನ್ ಎ ನ್ಯೂ ಹೌಸ್. ನಾವು ಹೊಸ ಮನೆಗೆ ಒಕ್ಕಲು ಮಾಡಲು ಅಥವಾ ಹೊಸ ಮನೆಯಲ್ಲಿ ಹೋಗಿ ಉಳಿಯಲು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೊಸ ಮನೆಗೆ ಹೋಗೋಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ರೈಟ್, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಲುಕ್ ಇನ್ ಆನ್. ಸೊ ಇದು ಇನ್ ಮತ್ತು ಆನ್ ಎರಡೂ ಇದೆ, ಎರಡು ಪ್ರಿಪೋಸಿಷನ್ ಇದೆ ಇಲ್ಲಿ. ಓಕೆ, ನಾವು ಶ್ಯಾಮ್ ಲುಕ್ಡ್ ಇನ್ ಆನ್ ಹಿಸ್ ಸಿಕ್ ಫಾದರ್. ಶ್ಯಾಮ್ ಲುಕ್ಡ್ ಇನ್ ಆನ್. ಎಲ್ಲವೂ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡುವುದು. ಎಲ್ಲವೂ ಸರಿಯಾಗಿದೆಯಾ ಎಂದು ಚೆಕ್ ಮಾಡೋದು. ಓಕೆ, ಮನೆಯಲ್ಲಿ ಕೆಲವರು ಹುಷಾರಿಲ್ಲದೆ ಇರೋರು ಇರ್ತಾರೆ, ವಯಸ್ಸಾಗಿರ್ತಾರೆ, ಅವ್ರಿಗೆ ಹುಷಾರಿಲ್ಲದೆ ಅವರು ಹಾಸಿಗೆ ಹಿಡಿದಿರ್ತಾರೆ. ಅವರ ಶುಶ್ರೂಷೆ ನಾವೇ ತಾನೇ ಮಾಡಬೇಕು, ಅವ್ರ ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡಬೇಕು ಮನೇಲಿದ್ದಾಗ. ಸೊ ಅಂಥ ಸಿಚುವೇಷನಲ್ಲಿ ಅವರಿಗೆಲ್ಲದೂ ಸರಿಯಾಗಿದೆಯಾ,
ನೀರಿಟ್ಟಿದ್ದಾರಾ, ನೀರು ಕಾಯಿಸಿಟ್ಟಿದ್ದಾರಾ, ಅಥವಾ ಅವರಿಗೆ ಬೇಕಾಗಿರುವಂಥ ಮೆಡಿಸಿನ್ ಪಕ್ಕದಲ್ಲೇ ಇದೆಯಾ, ಅಥವಾ ಫ್ಯಾನ್ ಓಡ್ತಾ ಇದೆಯಾ, ಅಥವಾ ಎ ಸಿ ಇದರಲ್ಲಿದೆಯಾ. ಸೊ ಇದೆಲ್ಲ ಚೆಕ್ ಮಾಡ್ತೀವಲ್ಲ, ಅವರು ಆರೋಗ್ಯವಾಗಿದ್ದಾರಾ ಅಂತ ಚೆಕ್ ಮಾಡಿ ನಾವು ನಮ್ಮ ಕೆಲಸನ ಮಾಡೋಕ್ಕೆ ಹೋಗ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಲುಕಿಂಗ್ ಇನ್ ಆನ್. ಓಕೆ, ಲುಕ್ಡ್ ಇನ್ ಆನ್ ಹಿಸ್ ಸಿಕ್ ಫಾದರ್ ಅಂದರೆ ಶ್ಯಾಮ್ ಅನ್ನೋ ವ್ಯಕ್ತಿ ಅವರ ಸಿಕ್ ಫಾದರ್ ಅಂದರೆ ಹುಷಾರಿಲ್ದಿರೋ ತಂದೆ ಎಲ್ಲವೂ ಸರಿಯಾಗಿದೆ ಎಂದು ಚೆಕ್ ಮಾಡಿದ. ಅಂದರೆ ನಾನು ಹೇಳಿದ್ನಲ್ಲ, ಮೆಡಿಸಿನ್ ಪಕ್ಕದಲ್ಲೇ ಇದೆಯಾ, ಅಥವಾ ಕೆಲವರಿಗೆ ಇದು ಸ್ಪ್ರೇ ಬೇಕಾಗುತ್ತೆ, ಸೊ ಆ ಸ್ಪ್ರೇ ಎಲ್ಲ ಕೈಗೆಟ್ಕೋ ಥರನೇ ಇದೆಯಾ, ಅಥವಾ ಎ ಸಿ ಜಾಸ್ತಿ ಚಳಿ ಇದೆಯಾ, ಅಥವಾ ಫ್ಯಾನ್ ಜಾಸ್ತಿ ತುಂಬ ಸ್ಪೀಡಾಗಿ ಓಡ್ತಾ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಿ ಅವರಿಗೆ ಏನೂ ತೊಂದರೆ ಆಗೋದಿರೋ ಥರ ನೋಡ್ಕೋತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಲುಕಿಂಗ್ ಇನ್ ಆನ್. ರೈಟ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಲುಕ್ ಇನ್ ಟು ಎಕ್ಸಾಂಪಲ್ ನೋಡೋಣ. Scientists are looking into ways of reducing pollution. Scientists are looking into ways of reducing pollution. ಅಂದರೆ ವಿಜ್ಞಾನಿಗಳು ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ಥರ, ಪೊಲ್ಯೂಷನ್ ರಿಡ್ಯೂಸ್ ಮಾಡಲಿಕ್ಕೆ, ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ ಯಾವ ಥರ ವಿಧಾನಗಳನ್ನು ಅಳವಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಲುಕಿಂಗ್ ಇನ್ ಟು ಅಂದರೆ ರಿಸರ್ಚ್ ಮಾಡುವುದು ಅಥವಾ ಸಂಶೋಧನೆ ಮಾಡುವುದು. ಓಕೆ, ಲುಕಿಂಗ್ ಇನ್ ಟು ವೈಸ್ ಆಫ್ ರಿಡ್ಯೂಸಿಂಗ್ ಪೊಲ್ಯೂಷನ್. ರಿಡ್ಯೂಸಿಂಗ್ ಅಂದರೆ ಕಡಿಮೆ ಮಾಡುವುದು, ಲುಕಿಂಗ್ ಇನ್ ಟು ಅಂದರೆ ಸಂಶೋಧನೆ. ಸಂಶೋಧನೆ ಅಂದರೆ ನಾವು ಸಹ ಮಾಡ್ಬೋದು. ಈಗ ಐ ಆಮ್ ಲುಕಿಂಗ್ ಇನ್ ಟು ಸಮ್ ಆಫ್ ದ ವೇಸ್ ಟು ರಿಡ್ಯೂಸ್ ದ ಪೊಲ್ಯೂಷನ್ ಅಂದರೆ ನಾನು ಏನೋ ಮಾಡ್ತಾ ಇದ್ದೀನಿ, ಏನೋ ವಿಷಯದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಬೋದು. ಓಕೆ, ಸೈಂಟಿಸ್ಟ್ ಆರ್ ಲುಕಿಂಗ್ ಇನ್ ಟು ವೈಸ್ ಆಫ್ ರಿಡ್ಯೂಸಿಂಗ್ ಪೊಲ್ಯೂಷನ್. ರೈಟ್. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಲುಕ್ ಆನ್ ಅಂದರೆ ಆನ್ ಅಂದರೆ ಮೇಲೆ ಅಲ್ವಾ, ಲುಕ್ ಅಂದರೆ ಮೇಲೆ ನೋಡು ಅಂತನಾ? ಅಲ್ಲ. ನೋಡಿ ಎಕ್ಸಾಂಪಲ್ ನೋಡಿ. ನೋಬಡಿ ಟ್ರೈ ಟು ಸ್ಟಾಪ್ ದ ಥೀಫ್, ಎವ್ರಿ ಒನ್ ಜಸ್ಟ್ ಲುಕ್ಡ್ ಆನ್. ಅಂದರೆ ಯಾರೂ ಕಳ್ಳನನ್ನು ತಡಿಲಿಕ್ಕೆ ಮುಂದೆ ಬರಲಿಲ್ಲ, ನೋಬಡಿ ಟ್ರೈಡ್ ಅಥವಾ ಪ್ರಯತ್ನ ಪಡಲಿಲ್ಲ, ಎವ್ರಿ ಒನ್ ಜಸ್ಟ್ ಲುಕ್ಡ್ ಆನ್. ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ಕೈ ಕಟ್ಟಿ ನೋಡ್ತಾ ಇದ್ರು ಬಿಟ್ಟರೆ ಕಳ್ಳ ಏನೋ ಎತ್ಕೊಂಡು ಓಡೋಗ್ತಾ ಇದ್ದ, ಅದನ್ನ ಹಿಡಿಬೇಕು ತಡಿಬೇಕು ಅನ್ನೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಎವ್ರಿ ಒನ್ ಜಸ್ಟ್ ಲುಕ್ಡ್ ಆನ್ ಅಂದರೆ ಸುಮ್ಮನೆ ನೋಡುವುದು, ಲುಕ್ಡ್ ಆನ್. ಏನು ಮಾಡದೆ ಸುಮ್ಮನೆ ನೋಡೋದಕ್ಕೆ, ನಿಂತ್ಕೊಂಡು ನೋಡೋದಕ್ಕೆ ಲುಕಿಂಗ್ ಆನ್ ಅಂತ ಹೇಳ್ತಾರೆ. ಓಕೆ, ನಾನು ಆಗಲೇ ಹೇಳಿದೆ ಸ್ನೇಹಿತರೆ, ಲುಕ್ ಅಂತಿದೆ, ನೀವು ಇ ಡಿ ಸೇರಿಸ್ಬೋದು, ಐ ಎನ್ ಜಿ ಸೇರಿಸ್ಬೋದು, ಓಕೆ, ಇ ಡಿ ಸೇರಿಸ್ಬೋದು, ಎಲ್ಲ ಕಡೆ ಐ ಎನ್ ಜಿ ಇ ಡಿ ಸೇರಿಸ್ಬೋದು ಅಕಾರ್ಡಿಂಗ್ ಟು ದ ಸಿಚುವೇಶನ್. ಆಲ್ರೈಟ್. ಲುಕ್ ಔಟ್ ಅಂದರೆ ನೋಡಿ, ದೇರ್ ಇಸ್ ಅ ಟ್ರಕ್ ಕಮಿಂಗ್, ಲುಕ್ ಔಟ್. ದೇರ್ ಇಸ್ ಅ ಟ್ರಕ್ ಕಮಿಂಗ್, ಲುಕ್ ಔಟ್. ವಾಚ್ ಔಟ್, ಲುಕ್ ಔಟ್ ಅಂದರೆ ಸಡನ್ನಾಗಿ ಈಗ ನಾವು ರೋಡ್ ಕ್ರಾಸ್ ಮಾಡ್ತಾ ಇರ್ತೀವಿ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ರೋಡ್ ಆ ಕಡೆ ಈ ಕಡೆ ನೋಡಿಕೊಂಡು ಕ್ರಾಸ್ ಮಾಡಬೇಕಲ್ವ. ನಾವು ಸಡನ್ನಾಗಿ ಕ್ರಾಸ್ ಮಾಡಿದ್ರೆ ಒಂದೇ ಸಮನೆ ಬಂದುಬಿಡುತ್ತೆ, ಒಂದು ಗಾಡಿ ಬಂದುಬಿಡುತ್ತೆ, ಆವಾಗ ಇದನ್ನು ಹೇಳ್ಬೋದು, ಲುಕ್ ಔಟ್, ದೇರ್ ಇಸ್ ಅ ಟ್ರಕ್ ಕಮಿಂಗ್. ಅಲ್ಲಿ ಗಾಡಿ ಬರ್ತಾ ಇದೆ, ಸ್ವಲ್ಪ ನೋಡ್ಕೋ, ಜಾಗ್ರತೆ. ಲುಕ್ ಔಟ್, ದೇರ್ ಇಸ್ ಅ ಟ್ರಕ್ ಕಮಿಂಗ್. ಎದುರಿಗೆ ಟ್ರಕ್ ಬರ್ತಾ ಇದೆ, ಕಣ್ ಕಾಣ್ತಾ ಇಲ್ವಾ, ಒಂದೇ ಸಲ ನುಗ್ತಿದೆಯಲ್ಲ, ಲುಕ್ ಔಟ್ ಅಂತ ಹೇಳ್ಬೋದು. ಓಕೆ, ಸೊ ದೇರ್ ಇಸ್ ಅ ಟ್ರಕ್ ಕಮಿಂಗ್, ಒಂದು ಟ್ರಕ್ ಬರ್ತಾ ಇದೆ, ಲುಕ್ ಔಟ್. ಸೊ ಎಚ್ಚರವಾಗಿರು, ಜಾಗ್ರತೆಯಿಂದ ಇರು ಅನ್ನೋ ಮೀನಿಂಗ್ ಕೊಡುತ್ತೆ ಲುಕ್ ಔಟ್. ನೆಕ್ಸ್ಟ್ ನೋಡೋಣ. ಲುಕ್ ಓವರ್ ಅಂದರೆ ನೋಡಿ, ದಿ ಆರ್ಕಿಟೆಕ್ಟ್ ಲುಕ್ಸ್ ಓವರ್ ದ ಬಿಲ್ಡಿಂಗ್ಸ್ ಪ್ಲಾನ್ಸ್. ದಿ ಆರ್ಕಿಟೆಕ್ಟ್ ಲುಕ್ಸ್ ಓವರ್ ದ ಬಿಲ್ಡಿಂಗ್ ಪ್ಲಾನ್ಸ್ ಅಂದರೆ ಆರ್ಕಿಟೆಕ್ಟ್ ಅಂದರೆ ಗೊತ್ತಲ್ಲ, ಇಂಜಿನಿಯರ್ಸ್ ಆಗ್ಬೋದು, ಅಥವಾ ಈ ಮನೆಯನ್ನು ಕಟ್ಟುವವರು ಇಂಟೀರಿಯರ್ ಆರ್ಕಿಟೆಕ್ಟ್ಸ್ ಅಥವಾ ಎಕ್ಸ್ಟೀರಿಯರ್ ಆರ್ಕಿಟೆಕ್ಟ್ಸ್ ಅಂತ ಹೇಳ್ಬೋದಲ್ವ. ಸೊ ಇಂಜಿನಿಯರ್ ಅಲ್ಲದೆ ಪ್ಲ್ಯಾನ್ ಮಾಡ್ತಾರೆ, ಆರ್ಕಿಟೆಕ್ಟ್ ಅಂದರೆ ಪ್ಲ್ಯಾನ್ ಮಾಡ್ತಾರೆ ಮನೆಗೆ. ಓಕೆ, ಸೊ ಅವರಿಗೆ ಆರ್ಕಿಟೆಕ್ಟ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅವರು ಏನು ಮಾಡ್ತಾರೆ ಅಂದರೆ ಲುಕ್ಸ್ ಓವರ್ ದ ಬಿಲ್ಡಿಂಗ್ ಪ್ಲ್ಯಾನ್ಸ್. ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ಏನೇನು ಪ್ಲ್ಯಾನ್ ಮಾಡಿರ್ತಾರೆ ಅಥವಾ ಇಂಜಿನಿಯರ್ಸ್ ಪ್ಲ್ಯಾನ್ ಮಾಡಿರ್ತಾರೆ, ಅದನ್ನು ಮೇಲೆ ಸ್ವಲ್ಪ ನೋಡ್ತಾ ಇರ್ತಾರೆ, ಅದನ್ನು ಹೀಗೆ ನೋಡೋದು. ಸೊ ದಟ್ ಈಸ್ ಲುಕಿಂಗ್ ಓವರ್. ಲುಕ್ಸ್ ಓವರ್ ಅಂದರೆ ಮೇಲೆ ನೋಡುವುದು. ದಿ ಆರ್ಕಿಟೆಕ್ಟ್ ಲುಕ್ಸ್ ಓವರ್ ದ ಬಿಲ್ಡಿಂಗ್ ಪ್ಲ್ಯಾನ್ಸ್. ಬಿಲ್ಡಿಂಗ್ನ ಪ್ಲ್ಯಾನ್ಗಳನ್ನು ಹಾಗೆ ಮೇಲೆ ನೋಡ್ತಾ ಇದ್ದಾರೆ ಅನ್ನೋದನ್ನು ಮೀನಿಂಗ್ ಕೊಡುತ್ತೆ ಲುಕ್ಸ್ ಓವರ್ ಅಂದರೆ. ರೈಟ್. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಫ್ರೇಸಲ್ ವರ್ಬ್ಸ್ ವೆರಿ ಇಂಪಾರ್ಟೆಂಟ್. ಫ್ರೇಸಲ್ ವರ್ಬ್ಸ್ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿಲ್ಲ, ಇದೇ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತಿದ್ದೆ. ಅದಕ್ಕಿಂತ ಮುಂಚೆ ಫ್ರೇಸಲ್ ವರ್ಬ್ಸ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಲಿ ಅಂತ ನಾನು ಇದನ್ನು ವಿಡಿಯೋ ಮಾಡಿದೆ. ಸೊ ಸಾಕಷ್ಟು ಫ್ರೇಸಲ್ ವರ್ಬ್ಸ್ ಇದೆ ಸ್ನೇಹಿತರೆ, ತುಂಬ ಇದೆ. 2000 3000 ತುಂಬ ಇದೆ, ಅಷ್ಟೇ ಇಷ್ಟು ಅಂತಿಲ್ಲ. ಯಾಕೆಂದರೆ ಒಂದು ಪದ ಲುಕ್ ಅನ್ನೋ ಒಂದು ಪದದಿಂದ ಫ್ರೇಸ್ ಇಷ್ಟೆಲ್ಲ ಮಾಡಿದ್ವಿ, ಇನ್ನೂ ತುಂಬ ಇದೆ. ನಾನೊಂದಿಷ್ಟು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ,
ಬಹಳಷ್ಟು ಇದ್ದಾವೆ ಲುಕ್ಕಿಂದ. ಆಮೇಲೆ ಮೇಕ್ ಅದರಿಂದ, ಆಮೇಲೆ ಕಮ್ ಅದರಿಂದ, ಗೆಟ್ ಅದರಿಂದ, ಗೆಟ್ಟಿಂದ, ಗೆಟ್ ಅಪ್, ಗೆಟ್ ಆನ್, ಗೆಟ್ ಅವೇ, ತುಂಬ ಈ ಥರ ಬಹಳ ಪದಗಳಿದ್ದಾವೆ. ಒಂದು ಫ್ರೇಸಲ್ ವರ್ಬ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ವರ್ಬ್ ಇರುತ್ತೆ, ಇನ್ನೊಂದು ಏನಿರುತ್ತೆ, ಪ್ರಪೋಸಿಷನ್ ಇರುತ್ತೆ. ಓಕೆ, ಸೊ ಇವೆರಡನ್ನು ಸೇರಿಸಿದಾಗ ಇದ್ರ ಮೀನಿಂಗ್ ಚೇಂಜ್ ಆಗುತ್ತೆ. Isn't that interesting? It is indeed. Yeah? Okay. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನು ನಾನು ತೊಗೊಂಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಎಲ್ಲ ಕಡೆ ಶೇರ್ ಮಾಡಿ ಇದನ್ನು. ಆ್ಯಂಡ್ ಅಫ್ಕೋರ್ಸ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮಾತ್ರ ಕ್ಲಿಕ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ನ ನೀವು ಎಲ್ಲರೂ ಆನ್ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ. ಯೂಟ್ಯೂಬಲ್ಲಿ ನೋಟಿಫಿಕೇಷನ್ ಆಲ್ ಅಂತ ಹಾಕಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ಅವಾಗ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಯಾವ ವೀಡಿಯೋ ಹಾಕಿದ್ದಾರೆ ಅಂತ ಫಸ್ಟ್ ನಿಮಗೆ ಬರುತ್ತೆ. ಆಲ್ರೈಟ್, ಓಕೆ, ಥ್ಯಾಂಕ್ಸ್ ಅಗೇನ್, ಬಾಯ್ ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos. Bye-bye. Take care.